ಅಲ್ಲಿ ಬುಕ್ಕೊಂಡೆ ಹೋಗ್ಬೇಕು ನೋಡಿ. ಈ ತರ ಬುಕ್ಕೊಂಡು ಹೋಗಿ ಬುಕ್ಕೊಂಡೆ ಬರ್ಬೇಕಲ್ಲಿ. ಆದ್ಮೇಲೆ ಅದರಿಂದ ಇದು 2ನೇ ಸತಿ ಬರ್ತಾರದು ದೇವಸ್ಥಾನಕ್ಕೆ. ಅದು ತೂತ್ ಮಾಡ್ಬಿಟ್ಟು ಬಿಟ್ಬಿಟ್ಟವ್ರೆ. ಅದು ಒಂಥರ ಟೆಕ್ನಾಲಜಿ ಚೆನ್ನಾಗೈತೆ. ಆದ್ಮೇಲೆ ಇದು ಸಿಕ್ಕಾಪಟ್ಟೆ ಸುರ್ತದ ಇದು ಟೈಲ್ಸ್. ಒಂದ್ ಸ್ವಲ್ಪ ನೀರಿತ್ತು, ಅಲ್ಲಿ ಪಾಚಿ ಕಟ್ಬಿಟ್ಟಿತ್ತು, ಅದ್ರ ಮೇಲೆ ಇಕ್ಕಿದ್ವಿ, ಜಾರ್ ಬಿದ್ದೋಗ್ಬಿಟ್ಟಿದ್ದೆ ನಾನು ದೇವಸ್ಥಾನಕ್ಕೆ. ನಾನು ಫಸ್ಟ್ ಬಂದಿದ್ದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿನಿ. ಮತ್ತೊಂದು ಹೊಸ ಬ್ಲಾಗ್ಗೆ ನಿಮಗೆಲ್ಲ ಬ್ಯೂಟಿಫುಲ್ ಸ್ವಾಗತ, ಸುಸ್ವಾಗತ. ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮ ಅಜ್ಜಿ ಬೆಂಗಳೂರಿಂದ ತಮಿಳ್ನಾಡಿಗೆ ಬಂದಾಗ ಒಂದು ದೇವಸ್ಥಾನ ಇತ್ತು ತಮಿಳ್ನಾಡಲ್ಲಿ. ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಿಟ್ಟು ನಮ್ಮ ಅಜ್ಜಿ ಬಂದಿರೋದು ತಮಿಳ್ನಾಡಿಗೆ. ಬನ್ನಿ ಹಿಂಗೆ ನಮ್ಮ ಅಜ್ಜಿ ಜೊತೆ ಹಿಂಗೆ ನಿಮ್ ದೇವಸ್ಥಾನಕ್ಕೆ ಹೋಗೋಣ. ಆದ್ಮೇಲೆ ಇದೊಂದು ಇವತ್ತು ಲಾಸ್ಟ್ ಡೇ ಇನ್ ತಮಿಳ್ನಾಡಲ್ಲಿ ಇವತ್ತು ಲಾಸ್ಟ್ ಡೇ ಇರೋದು ತಮಿಳ್ನಾಡಲ್ಲಿ. ಆದ್ಮೇಲೆ ತಮಿಳ್ನಾಡಲ್ಲಿ ನೀವು ನೋಡಿರ್ತೀರ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಬಿಟ್ಟು. ಬನ್ನಿ ದೇವಸ್ಥಾನಕ್ಕೆ ಹೋಗೋ ಮೇಲೆ ಸಿಗೋಣ. ಇವಾಗ ಜಸ್ಟ್ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಆದ್ಮೇಲೆ ಒಳಗಡೆ ನೋಡಿ ಹೆಂಗ್ ಕಾಣ್ತದೆ. ಅಲ್ಲೇ ಇದನ್ನ ಶಿಲೆಗಳನ್ನೆಲ್ಲ ಚೆನ್ನಾಗಿ ಕೆತ್ತವ್ರೆ. ಇದು ವಾರಾಗಿ ಅಮ್ಮ ಟೆಂಪಲ್ ಅಂತ ಹೇಳ್ಬಿಟ್ಟು. ದೇವಸ್ಥಾನದ ಡಿಸ್ಕ್ರಿಪ್ಷನ್ ಅಲ್ಲಿ ಇದನ್ನ ಹಾಕಿರ್ತೀನಿ, ಅದು ಲೊಕೇಶನ್ ಹಾಕಿರ್ತೀನಿ. ಮತ್ತೆ ಹೆಂಗೆ ಕೆಳಗಡೆ ಬಂದ್ರೆ ಇದು ಗಣೇಶಂದು ಪೂಜೆ ಮಾಡೋದು ಇಲ್ಲಿ ಸ್ಥಳ. ಇದು ಗಣೇಶನ್ ಪೂಜೆ ಮಾಡೋದು ಇದು. ಇಲ್ಲಿ ಏನಂದ್ರೆ ಅಲ್ಲಿ ದೀಪ ಹಚ್ಚಿ ಪೂಜೆ ಮಾಡ್ತಾರೆ. ಅಲ್ಲಿ ಬುಕ್ಕೊಂಡೆ ಹೋಗ್ಬೇಕು ನೋಡಿ. ಈ ತರ ಬುಕ್ಕೊಂಡು ಹೋಗಿ ಬುಕ್ಕೊಂಡೆ ಬರ್ಬೇಕಲ್ಲಿ. ಆದ್ಮೇಲೆ ಅದರಿಂದ ಈಚೆ ಬಂದ್ರೆ ಗಣೇಶಂದು ಮೂರ್ತಿ ಇಕ್ಕವ್ರೆ. ಅದಾದ್ಮೇಲೆ ಫಸ್ಟ್ ನಾನು ಇದು 2ನೇ ಸತಿ ಬರ್ತಿರೋದು ದೇವಸ್ಥಾನಕ್ಕೆ. ಅದು ಅವಾಗ ಈ ತರ ಎಲ್ಲ ಇನ್ನ ಕಟ್ತಾ ಇದ್ರು ಅವಾಗ ದೇವಸ್ಥಾನ. ಮತ್ತೆ ಇಲ್ಲಿ ನೋಡಿ ಕಾಲ್ ತೊಳ್ಕೊಂಡು ಹೋಗಕ್ಕೆ ಯಾವ ತರ ಮಾಡವ್ರೆ ಅಂತ ಬಿಟ್ಟು ಪೈಪ್ ಹಾಕ್ಬಿಟ್ಟು ಪೈಪಿಗೆ ಹಂಗೆ ತೂತ್ ಮಾಡ್ಬಿಟ್ಟು ಬಿಟ್ಬಿಟ್ಟವ್ರೆ. ಅದು ಒಂಥರ ಟೆಕ್ನಾಲಜಿ ಚೆನ್ನಾಗೈತೆ. ಆದ್ಮೇಲೆ ಹೋಸತಿ ನಾನು ನಮ್ಮಮ್ಮ ಮತ್ತೆ ನಮ್ಮ ತಮ್ಮ ಎಲ್ಲ ಫುಲ್ ಫ್ಯಾಮಿಲಿ ಹೋಗಿದ್ವಿ. ನಮ್ಮ ಅಜ್ಜಿ ಬಂದಿದ್ದಿಲ್ಲ, ಅದಕ್ಕೆ ನಮ್ಮ ಅಜ್ಜಿ ಇವಾಗ ಹೋಗ್ತಾರ ದೇವಸ್ಥಾನಕ್ಕೆ. ಮತ್ತೆ ಇದು ಬ್ಯಾಕ್ ಸೈಡ್ ಇರೋ ದೇವಸ್ಥಾನ. ಇದು ಬ್ಯಾಕ್ ಸೈಡ್ ದೇವಸ್ಥಾನ ಐತಲ್ಲ, ಅದ್ರ ಬ್ಯಾಕ್ ಸೈಡ್ ಇರೋದು ದೇವರು. ಆಮೇಲೆ ಅಂಗಾಸಿಂದ ಒಳಗಡೆ ಎಂಟ್ರಿ ಕೊಟ್ರೆ ಈ ತರ ಇರ್ತದೆ ದೇವಸ್ಥಾನ. ಆದ್ಮೇಲೆ ಇದ್ರಲ್ಲೂ ಒಳಗಡೆ ಚೆನ್ನಾಗಿತ್ತು, ಕೆತ್ತನೆ ಎಲ್ಲ ಚೆನ್ನಾಗಿತ್ತು. ಮತ್ತೆ ನಾವು ಹೋಸತಿ ಬಂದಾಗ ನಾನು ನಮ್ಮಮ್ಮ ಒಂದು ಇದು ಬಿದ್ಬಿಟ್ಟಿದ್ವಿ. ಯಾವಾಗ ಫುಲ್ಲು ಬಿಸಿಲುಗಾಲದಲ್ಲಿ ಬಂದಿದ್ದು, ಅವಾಗ ಬೇಸಿಗೆಗಾಲದಲ್ಲಿ ಅವಾಗ ಬಿದ್ಬಿಟ್ಟಿದ್ವಿ. ಮತ್ತೆ ಇಲ್ಲಿ ಇನ್ನೊಂದು ಏನಂದ್ರೆ ನಾವೇ ಇದನ್ನ ಮಾಡ್ಬೋದು, ಏನದು ಅಭಿಷೇಕ ಮಾಡ್ಬೋದು. ದೇವರಿಗೆ ಅಭಿಷೇಕ ಮಾಡ್ಬೇಕು, ಮೇಲೆ ಹೋಗಿ ನಾವೇ ಅಭಿಷೇಕ ಮಾಡ್ಬೋದು. ಬನ್ನಿ ಹಂಗೆ ತೋರಿಸ್ತೀನಿ ಹೆಂಗೆ ಮಾಡೋದು. ಆವಾಗ ಫುಲ್ಲು ಬಿಸಿಲಿತ್ತಲ್ಲ, ಅವಾಗ ನಾವೇನ್ ಮಾಡಿದ್ವಿ, ಒಂದ್ ಸ್ವಲ್ಪ ನೀರಿತ್ತು, ಅಲ್ಲಿ ಪಾಚಿ ಕಟ್ಬಿಟ್ಟಿತ್ತು, ಅದ್ರ ಮೇಲೆ ಇಕ್ಕಿದ್ವಿ, ಜಾರ್ ಬಿದ್ದೋಗ್ಬಿಟ್ಟಿದ್ದೆ ನಾನು ಅವಾಗ. ಆದ್ಮೇಲೆ ಬನ್ನಿ ಇವಾಗ ಅಭಿಷೇಕ ಮಾಡೋಣ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇವಾಗ ಅಭಿಷೇಕ ಮಾಡ್ತಾ ಇದೀನಿ ನೋಡಿ. ಅಲ್ಲಿ ನೀರ್ ಕೊಡ್ತಾರೆ, ಏನು ಫ್ರೀ, ಎಲ್ಲ ಫ್ರೀ. ಇಲ್ಲಿ ಏನು ₹1 ದುಡ್ಡು ಕಟ್ಟಂಗಿಲ್ಲ, ಎಲ್ಲ ಫ್ರೀ. ಅಭಿಷೇಕ ನೋಡಿ, ಮೇಲೆ ಹೋಗಿ ಅಭಿಷೇಕ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡ್ ಬರ್ಬೋದು. ಕೆಳಗಡೆಯಿಂದ ನೋಡಿ ಹೆಂಗೈತೆ ದೇವ್ರು. ಮೇಲ್ಗಡೆ ಅಭಿಷೇಕ ಮಾಡೋದು, ಕೆಳಗಡೆ ನೀರು, ಕಡೆ ನೀರು ಬರ್ತದೆ, ಈ ಕಡೆ ನೀರಿಲ್ಲ. ಇದು ಸಿಕ್ಕಾಪಟ್ಟೆ ಸುರ್ತದ ಇದು ಟೈಲ್ಸ್. ಈ ಡಿಸೈನ್ ಇದ್ದಿಲ್ಲ ಫಸ್ಟು, ಬರೀ ಇತ್ತು, ಹಿಂಗೆಲ್ಲ ಚೇಂಜ್ ಆಗ್ಬಿಟ್ಟೈತೆ. ಆದ್ಮೇಲೆ ಎಕ್ಸಿಟ್ ಆಗಿ ದೇವಸ್ಥಾನಕ್ಕೆ ದೇವ್ರಿಗೆ ಅರ್ಶನ ಹಚ್ಚಬೇಕಾಗಿತ್ತು. ಅರ್ಶನ ಹಚ್ಚೋದೊಂದೊಂದು ದೇವ್ರಿತ್ತು, ಅದಕ್ಕೆ ಅರ್ಶನ ಅಲ್ಲೇ ತಗೊಬೇಕಾಗಿತ್ತು. ಅಲ್ಲೇ ತಗೊಳಕ್ ಹೋಗಿದ್ದೆ, ಅದಕ್ಕೆ ಮಾತ್ರ ಅಮೌಂಟ್ ಅಷ್ಟೇ. ಆದ್ಮೇಲೆ ನಮ್ಮ ಅಜ್ಜಿ ಇದನ್ನ ಮಾಡ್ತಾರೆ ನೋಡಿ, ಅದನ್ನ ರುಬ್ಬಿಟ್ಟು ದೇವ್ರಿಗೆ ಇದನ್ನ ಹಚ್ಬಿಟ್ಟು ಅದನ್ನ ಎತ್ಕೊಂಡು ಹೋಗ್ಬೇಕು. ಅದು ತೋರಿಸ್ತೀನಿ ನೋಡಿ. ಫಸ್ಟ್ ಗಣೇಶ ಮಾಡಿ ಇಕ್ಬೇಕಂತ, ಗಣೇಶ ಮಾಡಬೇಕು ಅರ್ಶನದಲ್ಲಿ. ಗಣೇಶ ಮಾಡಿ ಮತ್ತೆ ಗರ್ಕಿ ಅದ್ರ ಮೇಲೆ ಇಕ್ಬಿಟ್ಟು ಇದನ್ನ ಮಾಡಬೇಕು. ಅದನ್ನ ಆದ್ಮೇಲೆ ಅದು ಚೆನ್ನಾಗಿ ಇದನ್ನ ಅರ್ಶನ ಚೆನ್ನಾಗಿ ರುಬ್ಬಿಟ್ಟು ದೇವ್ರಿಗೆ ಇದನ್ನ ಹಾಕ್ಬೇಕು. ನಾನು ಹಂಗೆ ತೋರಿಸ್ತಿದ್ದೀನಿ ನೋಡಿ. ಅದು ದೇವಸ್ಥಾನಕ್ಕೆ ಹಂಗೆ ಹಚ್ಬಿಟ್ಟು ಆದ್ಮೇಲೆ ಅದನ್ನ ಹಂಗೆ ಮನೆಗೆ ಎತ್ಕೊಂಡು ಹೋಗ್ಬೇಕು ಅಷ್ಟನ್ನ. ಅದನ್ನು ತೋರಿಸ್ ಲಾಸ್ಟ್ವರೆಗೂ ನೋಡಿ ಹಂಗೆ ತೋರಿಸ್ತೀನಿ ಅದನ್ನು. ಆಮೇಲೆ ಹಂಗೆ ದೇವ್ರನ್ನ ಪ್ರದರ್ಶನ ಹಾಕೊಂಡು ಸೀದಾ ಆಮೇಲೆ ಅರ್ಶನ ಹಾಕಿರೋದನ್ನೆಲ್ಲ ತಗೊಂಡು ಬಾಟ್ಲಿಗೆ ಹಾಕೊಂಡು ಡಬ್ಬ ಕೊಟ್ಟಿರ್ತಾರಲ್ಲ ಅದಕ್ಕೆ ಹಾಕೊಂಡು ಆದ್ಮೇಲೆ ಅದನ್ನ ಹಂಗೆ ಮನೆಗೆ ಎತ್ಕೊಂಡು ಹೋಗೋದು. ಮತ್ತು ನೆಕ್ಸ್ಟ್ ಯಾರು ಪೂಜೆ ಮಾಡ್ತಾರೆ ಅವರು ನೀರು ಒಯ್ತಾರೆ. ಅದನ್ನ ನೀರು ಹಿಡ್ಕೊಂಡು ಹೋಗಿ ನಾವು ಮನೇಲಿ ಹಾಕೋದು, ಮನೇಲಿ ಹಾಕೊಬೋದು. ಆಮೇಲೆ ಈ ದೇವಸ್ಥಾನದ ವಿಶೇಷತೆನೇ ಅದು ಇದು ಅರ್ಶನ ಹಾಕೋದು, ಅರ್ಶನದ್ದು ತೊಗೊಂಡೋಗಿ ನೀರು ಮನೇಲಿ ಹಾಕೋದು. ಇದ್ರದ್ದು ಈ ದೇವಸ್ಥಾನದ ವಿಶೇಷತೆನೇ ಅದು. ಮತ್ತು ಹಂಗೆ ನಮ್ಮ ಅಜ್ಜಿಗೆ ಕೇಳೋಣ ಹೆಂಗಿತ್ತು ಅಂತ ಬಿಟ್ಟು. ಬನ್ನಿ ಹೋಗೋಣ, ಹಂಗೆ ಕೇಳೋಣ. ನಮ್ಮ ಅಜ್ಜಿ ಕೇಳ್ಬಿಟ್ಟು ಅಷ್ಟೇ ವಿಡಿಯೋ ಎಂಡ್ ಮಾಡೋಣ. ಎಷ್ಟನೇ ಸತಿ ಬರ್ತಾರೆ ದೇವಸ್ಥಾನಕ್ಕೆ? ನಾನು ಫಸ್ಟ್ ಬಂದಿದ್ದೆ ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ. ಅವಾಗ
ಹಾಂ ಬಂದಿದ್ದೇವೆ. ಯಾವಾಗ ಬಂದಾಗ ನಾನು ನಮ್ಮಮ್ಮ ಮತ್ತೆ ಇನ್ನ ಯಾರ್ಯಾರೋ ಬಂದಿದ್ರು, ನಮ್ಮ ತಮ್ಮ ಅವರೆಲ್ಲ ಬಂದಿದ್ರು. ನಮ್ಮ ಚಿಕ್ಕಪ್ಪ, ಎಲ್ಲ ಬಂದಿದ್ರು. ಮತ್ತೆ ಇವಾಗಲೇ ಮಕ್ಕಳು. ನಮ್ಮ ಅಜ್ಜಿ ಬಂದಿಲ್ಲ ಅಂತ ಇವಾಗ ಬರ್ತಾರ ನಮ್ಮ ಅಜ್ಜಿ ದೇವಸ್ಥಾನಕ್ಕೆ. ಬಾಯ್. ಅವಾಗ ನಾನು ದೇವಸ್ಥಾನದಲ್ಲಿ ಬಿದ್ದೋಗ್ಬಿಟ್ಟಿದ್ದೆ. ಅವಾಗ ಅದು ಕಾಲ್ ಜಾರಿ, ಅವಾಗ ಇದೆಲ್ಲ ಕಟ್ಟಿದ್ದಿಲ್ಲ ಫುಲ್ಲು. ಇವಾಗ ಫುಲ್ ಕಟ್ಟವ್ರೆ, ಅವಾಗ ಫಸ್ಟು ಕಟ್ಟಿದ್ದಿಲ್ಲ ಇದೆಲ್ಲ. ಅವಾಗ ಬಿದ್ದೋಗ್ಬಿಟ್ಟಿದೆ. ಇದರಲ್ಲಿ ಫುಲ್ಲು ಬಿಸಿಲು ಜಾರ್ಕ್ ಬಿದ್ದೋಗ್ಬಿಟ್ಟಿದೆ ನೋಡಿ. ಮತ್ತು ಇದಾಗಿತ್ತು ದೇವಸ್ಥಾನದ ವಿಡಿಯೋ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಇದು ಇವತ್ತು ಲಾಸ್ಟ್ ಡೇ ಇನ್ ತಮಿಳ್ನಾಡು, ಇದು ಲಾಸ್ಟ್ ಡೇ ಇರೋದು ತಮಿಳ್ನಾಡಲ್ಲಿ. ನೆಕ್ಸ್ಟು ಬೆಂಗಳೂರಿಗೆ ಬಂದಾದಮೇಲೆ ಬೆಂಗಳೂರು ವಿಡಿಯೋ ಬರ್ತದೆ ನೆಕ್ಸ್ಟು. ಆದಮೇಲೆ ನೋಡಿ. ಓಕೆ, ಬಾಯ್ ಬಾಯ್, ಎಲ್ಲರಿಗೂ ನಮಸ್ಕಾರ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಅದ್ರ ತನಕ ನೀವು ಬ್ಲಾಗ್ನ ನೋಡ್ತಾ ಇರಿ. ಬ್ಲಾಗ್ಗಳೆಲ್ಲ ಅಪ್ಲೋಡ್ ಆಗೈತೆ, ಹೋಗಿ ಚೆಕ್ ಮಾಡಿ. ಚಾನಲಲ್ಲಿ ಬ್ಲಾಗ್ ಅಪ್ಲೋಡ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸೊಬ್ರು ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಥ್ಯಾಂಕ್ ಯು. ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.